ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮಗೆ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು, 4 ತರಕಾರಿ, ಕ್ಯಾಬೇಜ್, ಈರುಳ್ಳಿ, ಹಾಗೆ ನಾನು ಕಾರ್ನ್ ಮತ್ತು ಕ್ಯಾರೆಟ್ನ ಹೀಗೆ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಸಾಸಸ್ ಎಲ್ಲ ಬೇಕಾಗುತ್ತೆ ವೀಕ್ಷಕರೇ ಸ್ಯಾಂಡ್ವಿಚ್ ಮಾಡೋಕ್ಕೆ. ಚೀಸ್ ಸಾಸು, ಮಯೋನಿಸ್ಸು, ಸ್ವಲ್ಪ ಸಾಸಸ್ ಹಾಕಿ ಮತ್ತು ಬ್ರೆಡ್ಡು. ಇದು 4 ಐಟಮು ಬೇಕಾಗಿರೋದು. ಟೊಮೆಟೊ ಸಾಸು, ಮಯೋನಿಸ್ಸು, ಹಾಗೆ ಚೀಸ್ ಇದೆ ನೋಡಿ, ಅಮೂಲ್ ಚೀಸ್ ತರಿಸ್ಕೊಂಡಿದ್ದೀನಿ. ಹಾಗೆ ಒಂದು 3 ಬ್ರೆಡ್ಡು ಇದನ್ನು ಈಗ ತಂದು ತರಿಸಿಟ್ಕೊಂಡಿದ್ದೀನಿ. ಹೀಗೆ ಬಂಡಿಲ್ ಕಾಯಿ ಇಟ್ಕೊಂಡಿದ್ದೆ. ಇವಾಗ ಬಂಡಿಲ್ ಹಾಕ್ಕೋಬೇಕು ಈರುಳ್ಳಿನ. ಬಂಡಿಲ್ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು ವೀಕ್ಷಕರ. ನೋಡಿ, ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಮೇಲೆ ಮುಚ್ಚಿಟ್ಕೋಬೇಕು ನಾವು. ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಮುಚ್ಚಿಡಬೇಕು. ಮುಚ್ಚಿಟ್ರೆ ಈರುಳ್ಳಿ ಚೆನ್ನಾಗಿ ಬೇಯತ್ತೆ ವೀಕ್ಷಕರೇ. ತೊಳಸ್ಕೋಬೇಕು. ಈರುಳ್ಳಿ ಉಪ್ಪು ಹಾಕಿದ್ರೆ ಬೇಗ ಬೇಯತ್ತೆ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆನಿಯನ್ ಬೆಂದಿದೆ. ಇವಾಗ ಕ್ಯಾಬೇಜ್ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಕ್ಯಾಬೇಜ್ ಹಾಕ್ಕೊತಿದ್ದೀನಿ. ಚೆನ್ನಾಗಿ ತೊಳಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ. ನೋಡಿ, ಕ್ಯಾಬೇಜ್ ಹಾಕಾದ ನಂತರ ಕ್ಯಾಬೇಜು ಬೇಯಬೇಕು. ನೋಡಿ ವೀಕ್ಷಕರೇ, ಇವಾಗ ಮೇಯೋನೀಸ್ನ ಸ್ಟಫಿಂಗ್ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ನೋಡಿ ವೀಕ್ಷಕರೇ, ಸ್ಟಫಿಂಗ್ ಮಾಡ್ಕೊತಿದ್ದೀನಿ. ಇವಾಗ ಹಾಕೋಬೇಕು ಇಲ್ಲಿ ಸ್ಟಫಿಂಗಲ್ಲಿ ಸ್ವಲ್ಪ ಮಯೋನೀಸು. ಇನ್ನೊಂದು ಹಾಕ್ಕೊತಿದ್ದೀನಿ ಮಯೋನೀಸು. ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೋಬೇಕು. ಸ್ಯಾಂಡ್ವಿಚ್ಗೆ ಇದೇ ಮೇನು. ಇದು ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಹಾಗೆ ಇದಕ್ಕೆ ಚಿಲ್ಲಿ ಫ್ಲೆಕ್ಸು ಮತ್ತು ಆರಿಗಿನೋ ಹಾಕಿ, ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಆರಿಗಿನೋ, ಈ ಪಿಜ್ಜಾ ಮೇಲೆಲ್ಲ ಹಾಕ್ತಾರಲ್ಲ, ಅದಿದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಕ್ಯಾರೆಟ್ ಮತ್ತು ಈ ಕ್ಯಾಬೇಜ್ ಬೆಂದಿದೆ. ಕ್ಯಾಬೇಜ್ ಬೆಂದಾದ ನಂತರ ಕ್ಯಾರೆಟ್ ಮತ್ತು ನಾವು ಕುಕ್ಕರಲ್ಲಿ ಸ್ವೀಟ್ ಕಾರ್ನ್ ಮತ್ತು ಬೇಯಿಸಿಟ್ಕೊಂಡಿದ್ದೀವಿ ಈಗ ಕ್ಯಾರೆಟ್ನ. ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ತೊಳ್ಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ. ನೋಡಿ, ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ನಾನು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಪಾಲಕ್ ಸೊಪ್ಪು ಹಾಕ್ಕೋಬೇಕು. ಪಾಲಕ್ ಸೊಪ್ಪು ಹಾಕಿದ್ರೆ ಸ್ಯಾಂಡ್ವಿಚಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನಾವು ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊತಿದ್ದೀವಿ. ನೋಡಿ ವೀಕ್ಷಕರೇ, ಚೆನ್ನಾಗಿ ತೊಳಸ್ಕೋಬೇಕು. ಸ್ವಲ್ಪ ಬೇಯಬೇಕು ವೀಕ್ಷಕರೇ. ಇದು ಚೆನ್ನಾಗಿ ಬರುತ್ತೆ ಸ್ಯಾಂಡ್ವಿಚಿಗೆ, ಒಳ್ಳೆ ಟೇಸ್ಟ್ ಬರುತ್ತೆ ಇದು ವೀಕ್ಷಕರೇ. ಸ್ಟಫಿಂಗ್ ರೆಡಿಯಾಗಿದೆ. ಈಗ ಸ್ವಲ್ಪ ಮಯೋನೀಸ್ನ ಮಯೋನೀಸ್ ಒಂದು ಸ್ಟಫಿಂಗ್ ತೋರಿಸಿದ್ನಲ್ಲ, ಇವಾಗ ಮಯೋನೀಸ್ ಸ್ಟಫಿಂಗ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳಸ್ಕೋಬೇಕು ವೀಕ್ಷಕರೇ. ನೋಡಿ, ಚೆನ್ನಾಗಿ ತೊಳಸ್ಕೋಬೇಕು. ಸ್ಯಾಂಡ್ವಿಚ್ ಮಷೀನು. ಇದಕ್ಕೆ ನಾನು ಹೀಗೆ ಸ್ವಿಚ್ ಹಾಕ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಇವಾಗ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಇವಾಗ ಚೀಸ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಸ್ಯಾಂಡ್ವಿಚ್ ಮಷೀನ್ ಮೇಲೆ ಹಾಕ್ಕೊತಾ ಇದ್ದೀನಿ. ಇವಾಗ ಬ್ರೆಡ್ನ ಸ್ಲೈಸ್ ಮಾಡಿ ಇಡ್ತಾ ಇದ್ದೀನಿ. ಬ್ರೆಡ್ಡಿಗೂ ಕೂಡ ಈ ಥರ ಮಾಡ್ಕೊತಿದ್ದೀನಿ.
ಸೊ ಬ್ರೆಡ್ಗೆ ಫುಲ್ ಮಾಡ್ಕೋಬೇಕು. ಚೀಸ್ನ ಎರಡು ಕಡೆನೂ ಹಾಕ್ಕೋಬೇಕು. ಚೀಸ್ ಸ್ಪ್ರೇನ ಹಿಂಗೆ ಹಾಕ್ಕೋಬೇಕು ಬ್ರೆಡ್ ಮೇಲೆ. ಸೊ ಆವಾಗ ಇದು ಬಂಡಿಲ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಸ್ಟಫಿಂಗ್ನ ಹಾಕ್ಕೋಬೇಕು ಬ್ರೆಡ್ ಮೇಲೆ. ನೋಡಿ ಹಾಕ್ಕೋಬೇಕು ಈ ಥರ. ಸೊ ಸ್ಟಫಿಂಗ್ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಹಾಕಿ ಈ ಥರ ಮಾಡ್ಕೋಬೇಕು. ಮಷೀನಲ್ಲಿ ಹಾಕ್ಕೋಬೇಕು ವೀಕ್ಷಕರೇ. ನೋಡಿ ಸ್ವಲ್ಪ ಬೇಯಬೇಕು. ಸೊ ಸೇಮ್ ಬೇಯ್ತಾ ಇದೆ ನೋಡಿ ಯಾವ ಥರ ಬೇಯ್ದಿದೆ ಅಂತ. ಇದನ್ನು ಸ್ಯಾಂಡ್ವಿಚ್ ಶೇಪಲ್ಲಿ ಇದು ಮಾಡ್ಕೋಬೇಕು. ನೋಡಿ ಬಿಸಿ ಬಿಸಿ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಸೊ ಇದನ್ನು ನಾವು ಇವಾಗ ಟೊಮೆಟೊ ಸಾಸ್ ಹಾಕ್ಕೊಂಡು ತಿನ್ನಬೇಕು. ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರು ಯಾವ ಥರ ಬಂದಿದೆ ಅಂತ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬಿಸಿ ಬಿಸಿ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಸಾಸ್ ಹಾಕ್ಕೊಂಡು ತಿನ್ನಬೇಕು ವೀಕ್ಷಕರೇ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಫ್ರೆಂಡ್ಸ್.